ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಜಿಸಿ ಮಂಜುನಾಥ್ ಅವಿರೋಧ ಆಯ್ಕೆ. ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಜಿಸಿ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಹೇಮಂತ್ ಕುಮಾರ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಒಟ್ಟು 22 ಸದಸ್ಯರ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಜಿಸಿ ಮಂಜುನಾಥ್ ರವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಸರ್ವ ಸದಸ್ಯರು ಜಿಸಿ ಮಂಜುನಾಥ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಆಗಮಿಸಿ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಜಿಸಿ ಮಂಜುನಾಥ್ ರವರಿಗೆ ಹಾರ ಶಾಲು ಹೊದಿಸಿ ಗೌರವಿಸಿ ಅಭಿನಂದನೆ ಸಲ್ಲಿಸಿದರು. ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ ರವರಿಗೆ ಕೃತಜ್ಞತೆ ಸಲ್ಲಿಸಿದ ನಂತರ ಮಾತನಾಡಿದ ಜಿಸಿ ಮಂಜುನಾಥ್, ಶಾಸಕರಾದ ವಿಶ್ವನಾಥ್ ಸಾಹೇಬರ ಆಶೀರ್ವಾದದಿಂದ ಸರ್ವ ಸದಸ್ಯರು ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಾಯಿತು. ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಮತ್ತು ಕಸದ ಸಮಸ್ಯೆ ನಿವಾರಣೆ ಸೇರಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಆದ್ಯತೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರು, ಪಂಚಾಯಿತಿಯ ಸರ್ವ ಸದಸ್ಯರು, ಮಾಜಿ ಅಧ್ಯಕ್ಷರು, ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾರ ಶಾಲು ಹೂಗುಚ್ಛ ನೀಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಒಳಗೆ ನಾನು ಹೊರಗೆ ಹಾಕ್ಬೇಕಂತ ಸ್ವಲ್ಪ ಹಿಂದೆ ಒಂಚೂರು ಹಿಂದೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಆವಲಹಳ್ಳಿಯಲ್ಲಿ ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂಥ ಮಂಜುನಾಥ್ ರವರು ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಒಬ್ಬ ಯುವಕ, ಒಬ್ಬ ಕ್ರಿಯಾಶೀಲನಾಗಿ ಕೆಲಸ ಮಾಡಬೇಕು. ಯಾಕಂದರೆ ನಮಗೊಂದು ಅಧಿಕಾರ ಅಂತೇಳಿ ಬಂದಾದಾಗ ಅದು ಅಧಿಕಾರ ಅನ್ನೋದೇ ಜವಾಬ್ದಾರಿ ಅಂಥೇಳಿ ಜನಗಳ ನಿರೀಕ್ಷೆ ಭಾಳ ದೊಡ್ಡದಿರ್ತದೆ. ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಕೂಡ ಭಾಳಷ್ಟು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಗ್ರಾಮಗಳಿದೆ. ಇವತ್ತು ಒಳ್ಳೆ ಅಧ್ಯಕ್ಷರು ಮತ್ತು ಟೀಮ್ ಚೆನ್ನಾಗೈತೆ. ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಸು ನಾನು ನೋಡಿದಾಗೆ ಒಂದು ಹೊಂದಾಣಿಕೆಯಿಂದ ಸಾರ್ವಜನಿಕರ ಕೆಲಸವನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರಿಂದ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೂ ಕೂಡ ಎಷ್ಟು ಹೆಸರು ಬಂದಿರತಕ್ಕಂಥದ್ದು. ಸೊ ಈ ಕೆಲಸವನ್ನು ಇನ್ನೂ ಉಳಿಕೆ ಅವಧಿ ಏನಿದೆ ಮಂಜುನಾಥ್ ಅವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ. ಯಾಕಂದರೆ ಅಧಿಕಾರ ಬಂದಾಗ ಜನಗಳ ಅಪೇಕ್ಷೆ ಜಾಸ್ತಿ ಇರ್ತದೆ, ಬೇಡಿಕೆ ನೀಡ್ತಾರೆ. ಎಲ್ಲಕ್ಕೂ ಸಹನೆಯಿಂದ ಸಮಾಧಾನದಿಂದ ಉತ್ತರವನ್ನು ಕೊಟ್ಟು ಒಳ್ಳೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆಯ ಹೆಸರನ್ನು ತರಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಳ್ಳೆಯ ಮುಖಂಡನಾಗಿ ಬೆಳೀಲಿ. ಆವಲಹಳ್ಳಿ ಗ್ರಾಮದಿಂದ ಆಗಿರ್ತಕ್ಕಂಥದ್ದು. ಆವಲಹಳ್ಳಿ ನಮ್ಮ ಅವಳಿ ಗ್ರಾಮ, ನಮ್ಮ ಗ್ರಾಮಕ್ಕೆ ಸೇರಿದಂಥ ಗ್ರಾಮ. ಸುಮಾರು ವರ್ಷಗಳಿಂದ ಆ ಊರಿಗೂ ನಮಗೂ ಒಂದು ರೀತಿಯಾದಂಥ ಅತ್ಯಂತ ಆತ್ಮೀಯವಾದಂಥ ಸಂಬಂಧ ಇರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ. ಗ್ರಾಮಸ್ಥರು ಕೂಡ ಭಾಳ ಆ ಗ್ರಾಮಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟರಿಂದ ಅವರು ಕೂಡ ಎಲ್ಲ ಭಾಳ ಸಂತೋಷದಿಂದಿದ್ದಾರೆ. ಏನು ಉಳಿಕೆ ಕೆಲಸಗಳಿದೆಯೋ ಅದನ್ನು ಮಾಡ್ಕೊಂಡು ಹೋಗಲಿ. ನನ್ನ ಸಹಕಾರ ಯಾವತ್ತೂ ಕೂಡ ಮಂಜುನಾಥ್ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಟ RSSನ ಕಾರ್ಯಕರ್ತರು ಹಿಂದೆ ಸುಮಾರು ಒಂದು 2 ಬಾರಿ ಮೆಂಬರಾಗಿ ಆಯ್ಕೆಯಾಗಿದ್ದರು. ಆದರೆ ಇವರು ಅಧ್ಯಕ್ಷರೇ ಆಗಬೇಕಾಗಿತ್ತು. ಇವತ್ತು ಕಾರಣಾಂತರಗಳಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ನಮಗೆ ಸಂತೋಷ ತರೋಂಥ ವಿಷಯ. ಅವರು ಗ್ರಾಮ ಪಂಚಾಯತಿನ ಅತಿ ಹೆಚ್ಚಿಗೆ ಉತ್ಸಾಹದಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬರ್ತಾಯಿದ್ರು. ಇನ್ನು ಮುಂದೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ನಮಗೂ ಸಹ ಒಮ್ಮೊಮ್ಮೆ ಅವರು ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಯಾಕಂದರೆ ಸೀನಿಯರ್ ಅವರು.
ಅದಕ್ಕೆ ಮುಂದೆ ಒಂದು ದೊಡ್ಡ ಹೋರಾಟ ಹೇಳ್ತಾ ಇದ್ರು ಅವರು. ನಮ್ಮ ಆವಲಹಳ್ಳಿ ಮತ್ತು ಕೃಷ್ಣ ಸಾಗರ 2 BDA ಆಗಿದೆ. ಅದನ್ನೇನಾದರೂ ಮಾಡಿ ನನ್ನ ಶಾಸಕರಿಗೆ ಹೇಳಿ ಅದನ್ನು ಬಿಡಿಸೋದಕ್ಕೆ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನಮ್ಮ ಮಂಜಣ್ಣವ್ರ ನೇತೃತ್ವದಲ್ಲಿ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಸರ್. ಇಂದು ಸಿಂಗನಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಸ್ಥಾನ ಚುನಾವಣೆ ನಡೀತು. ಅಂದರೆ ಯುನಾನಿಮಸ್ ಆಗಿ ವಿರೋಧ ಆಯ್ಕೆ ನಮ್ಮ ಶಾಸಕರಾದ SR ವಿಶ್ವನಾಥಣ್ಣವರ ಆಶೀರ್ವಾದದಿಂದ ನಮ್ಮೆಲ್ಲ ಸದಸ್ಯರುಗಳು, ಮಾಜಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ, MLA ಸಹಕಾರದಿಂದ ನಾವಿವತ್ತು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಮುಂದೆ ಪಂಚಾಯಿತಿಯಿಂದ ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮೊದಲಿಂದ ನಡ್ಕೊಂಬರ್ತಾ ಇದೆ. ಅದೇ ರೀತಿ ಮೂಲ ಸೌಕರ್ಯ, ಕಸದ ಬಗ್ಗೆ ಇರ್ಬೋದು, ನೀರಿನ ಬಗ್ಗೆ, ಒಳಚರಂಡಿ ಏನೇ ಇದ್ದರೂ ಎಲ್ಲ ಸಮನ್ವಯದಿಂದ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು, ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಶಾಸಕರ ಆಶೀರ್ವಾದ, ಶಾಸಕರ ಬೆಂಬಲ ನಮಗಿರ್ತದೆ. ನಾವೆಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಸದಸ್ಯರುಗಳು ಸಹಮತದಿಂದ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸೋದು. ಮಂಜುನಾಥ್ DC. ಮಂಜಣ್ಣವ್ರಿಗೆ